1973ದಿಂದ ಇವತ್ತುವರೆಗೆ 1973 ಇಸ್ವಿದಿಂದ ಇವತ್ತುವರೆಗೆ ಅಂದರೆ ಆಲ್ಮೋಸ್ಟ್ ಒಂದು 50 ವರ್ಷ ಒಳಗಡೆ 52% ಸ್ಪರ್ಮ್ ಕ್ವಾಲಿಟಿ ಡ್ರಾಪ್ ಆಗಿದೆ. 1973ನಲ್ಲಿ ಭಾರತೀಯ ಪುರುಷರ ಸ್ಪರ್ಮ್ ಇತ್ತು 99 ಮಿಲಿಯನ್ಸ್ ಇತ್ತು ಪರ್ mlಗೆ. ಅದು ಡ್ರಾಪ್ ಆಗ್ತಾ 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 ಈ 50 ವರ್ಷ ಒಳಗಡೆ 45 ಮಿಲಿಯನ್. ಇದು ಏಜ್ ಗ್ರೂಪ್ ಆಫ್ 25 ವರ್ಷ ಹುಡುಗರದ ಕತೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬರ್ತಾ ಬರ್ತಾ ಇನ್ನ ಒಂದು 10 ವರ್ಷ ಅಥವಾ 15 ವರ್ಷ ಆದ್ಮೇಲೆ ಇದು ಫರ್ದರ್ ಡ್ರಾಪ್ ಆಗ್ತಾ ಇದೆ, ರ್ಯಾಪಿಡ್ಲಿ ಡ್ರಾಪ್ ಆಗ್ತಾ ಇದೆ. ಸಾಕಷ್ಟು ಕಾರಣಗಳಿದೆ ಇದಕ್ಕೆ. ಪ್ರತಿಯೊಂದು ವಿಷಯನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಲಾಸ್ಟ್ ವರೆಗೆ ನೋಡಿ. ಇನ್ ಬಿಟ್ವೀನ್ ಸ್ವಲ್ಪ ಬೋನಸ್ ಟಿಪ್ ಕೂಡ ಕೊಡ್ತೀನಿ. ಇದನ್ನ ಹೇಗ್ ಸ್ಪೈಕ್ ಮಾಡಬೇಕು, ಹೇಗ್ ಇನ್ಕ್ರೀಸ್ ಮಾಡ್ಬೇಕಂತ. ಇನ್ ಕೇಸ್ ತಾವು ಹೊಸ ವ್ಯೂವರ್ಸ್ ಇದ್ದೀರಾ ಅಥವಾ ನಮ್ಮ ಹಳೆ ವ್ಯೂವರ್ಸ್ ಇದ್ದೀರಾ, ನಾನು ಮೊನ್ನೆ ಒಂದು ಡೇಟಾ ನೋಡ್ತಾ ಇದ್ದೆ ಯೂಟ್ಯೂಬ್ ನಮ್ಮ ಚಾನೆಲ್ನಲ್ಲಿ ಎಷ್ಟು ವ್ಯೂವರ್ಸ್ ಇದ್ದಾರೆ ಅದರಲ್ಲಿ ಬರೀ 15% ಮಾತ್ರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಎಷ್ಟು ಜನ ಇದನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ಹೊಸ ಜನರ ಜೊತೆಗೆ ಏನಾಗುತ್ತೆ, ಚಾನೆಲ್ ಸ್ಪ್ರೆಡ್ ಆಗುತ್ತೆ, ನಾಲೆಜ್ ಸ್ಪ್ರೆಡ್ ಆಗುತ್ತೆ. ಎಷ್ಟೋ ಜನರಿಗೆ ಸಮಸ್ಯೆ ಇರುತ್ತೆ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾವುದೋ ಒಂದು ವಿಡಿಯೋ ಒಂದು ಲೈಫ್ನ ಕೂಡ ಚೇಂಜ್ ಮಾಡಬಹುದು. ಸೊ ಫಸ್ಟ್ 1973 ದಿಂದ ಇವಾಗ 2026 ಈ ಅಪ್ರಾಕ್ಸಿಮೇಟ್ಲಿ 50 ವರ್ಷ ಒಳಗಡೆ ನಾವು ಏನ್ ತಪ್ಪು ಮಾಡಿದೀವಪ್ಪ ವೀರ್ಯ ಕಡಿಮೆ ಆಗಾಕೆ? ನಾವು ಬೇಕಂತ ಮಾಡಿದ್ವಾ ಅಥವಾ ನಮ್ಗೆ ನೋವಿಂಗ್ಲಿ ಅಥವಾ ಅನ್ನೋಂಗ್ಲಿ ತಮ್ಮ ಕಡೆಯಿಂದ ತಪ್ಪಾಗಿದೆ? ಸೊ ಫಸ್ಟ್ ಹೀಟ್ ಅಥವಾ ಉಷ್ಣತೆ ಅಥವಾ ಉಷ್ಣ ಗುಣ. ತಾವು ನೋಡ್ತಿರ್ಬೋದು ಗ್ಲೋಬಲ್ ವಾರ್ಮಿಂಗು, ಇಡೀ ಅರ್ತ್ ನಲ್ಲಿ ಹೀಟ್ ವೇವ್ ಆಗ್ತಾ ಇದೆ, ಬಿಸಿಲು ತುಂಬಾ ಜಾಸ್ತಿ. ಇವಾಗ ಏನಾಗಿದೆ ಅಂದ್ರೆ ಚಳಿಗಾಲದಲ್ಲಿನೇ 35 ಡಿಗ್ರಿ 40 ಡಿಗ್ರಿ ವರೆಗೆ ಬಿಸಿಲು ಇದೆ. ಬರ್ತಾ ಬರ್ತಾ ಬೇಸಿಗೆ ಕಾಲ ಒಳಗಡೆ 45. ಹೋದ ವರ್ಷ ಬೇಸಿಗೆ ಕಾಲದಲ್ಲಿ ಡೆಲ್ಲಿ, ರಾಜಸ್ಥಾನ್, ಪಂಜಾಬ್ನಲ್ಲಿ 55 ಡಿಗ್ರಿ ವರೆಗೆ ಬಿಸಿಲು ಹೋಗಿದೆ. ಸೊ ಈ ರೈಸ್ ಇನ್ ಹೀಟ್ ಏನಿದೆ ಅಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ವಾಲಿಟಿ ಆಫ್ ಡಿಟೇರಿಯೇಷನ್ ಆಫ್ ಸ್ಪರ್ಮ್. ಅಂದ್ರೆ ಸ್ಪರ್ಮ್ ಕಡಿಮೆ ಆಗಾಕೆ ಹೀಟ್ ಕಾರಣ ಒಂದು. ಎರಡನೇದಂದ್ರೆ ನಮ್ ಕ್ಲೋತಿಂಗ್ಸ್, ಅಂದ್ರೆ ನಾವು ಹಾಕುವ ಬಟ್ಟೆಗಳು. ಸರ್ ಬಟ್ಟೆಗಳ ಹೇಗೆ? ನೇಚರ್ ಅಥವಾ ದೇವರು ನಮ್ ಬೀಜ ಏನಿದೆಯಲ್ಲ, ಸ್ಕ್ರೋಟಮ್ ಅಂತ ಏನ್ ಹೇಳ್ತೀವಿ ನೋಡಿ, ಟೆಸ್ಟಿಕಲ್ಸ್, ಹೊಟ್ಟೆ ಒಳಗಡೆ ಇಟ್ಟಿಲ್ಲ. ಯಾಕಂದ್ರೆ ಹೊಟ್ಟೆಗಳಗಡೆ ಹೀಟ್ ಅಂಶ ಜಾಸ್ತಿ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಆರ್ಗನ್ನ ಹೊಟ್ಟೆ ಹೊರಗಡೆ ನೇಚರ್ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಹೊಟ್ಟೆ ಒಳಗಡೆದಿಂದ ಹೊರಗಡೆವರೆಗೆ ಆಲ್ಮೋಸ್ಟ್ 5 ಡಿಗ್ರಿ ಏನಿರುತ್ತಲ್ಲ ಟೆಂಪರೇಚರ್ ವೇರಿ ಆಗುತ್ತೆ. ಸೊ ನಾವು ಏನ್ ಮಾಡ್ತಾ ಇದ್ದೀವಿ, ತುಂಬಾ ಟೈಟ್ ಜೀನ್ಸ್ ಯೂಸ್ ಮಾಡ್ತಾ ಇದ್ದೀವಿ, ತುಂಬಾ ಥಿಕ್ ದಪ್ಪ ಬಟ್ಟೆ ಇತ್ತದ್ದು ಜೀನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದು ನಮ್ಗೆ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿದೆ. ಬಟ್ ಮಿತ್ರರೇ ತಮಗೆ ಹೇಳಕ್ ಇಷ್ಟಪಡ್ತೀನಿ, ಜೀನ್ಸ್ ಮಾಡಿದ ಉದ್ದೇಶ ಏನಂದ್ರೆ ಆ ಕಾಲದಲ್ಲಿ ಕೋಲ್ ಮೈನಿಂಗ್ ನಲ್ಲಿ ಏನ್ ಲೇಬರ್ ಕೆಲಸ ಮಾಡ್ತಾರೆ, ಒಂದ್ 10 ದಿವಸ 15 ದಿವಸ ಅವ್ರ ಬಟ್ಟೆ ಚೇಂಜ್ ಮಾಡಿಲ್ಲ ಅಂದ್ರೂ ಅವ್ರ ಬಟ್ಟೆ ಜಾಸ್ತಿ ಗಲೀಜ್ ಕಾಣಿಸ್ಬಾರ್ದಂತ ಜೀನ್ಸ್ ಪ್ಯಾಂಟ್ ಇನ್ವೆನ್ಷನ್ ಆಗಿತ್ತು. ಬಟ್ ಇವಾಗ ನೀವು ಏನ್ ಫ್ಯಾಷನ್ ಸ್ಟೇಟ್ಮೆಂಟ್ ಹಾಕ್ತಾ ಇದ್ದೀರಾ, ಅದು ನಿಮ್ ಬರುವ ಪೀಳಿಗೆಗಳನ್ನ ಹಾಳು ಮಾಡ್ತಾ ಇದೆ, ಬರುವ ಜನರೇಷನ್ ಹಾಳು ಮಾಡ್ತಾ ಇದೆ. ನೀವು ನೋಡಿ, ನಿಮ್ ಒಂದ್ ಜನರೇಷನ್ ಮುಂಚೆ ನಿಮ್ ತಂದೆಯವ್ರ ಬಟ್ಟೆ ಸ್ಟೈಲ್ ನೋಡಿ, ಅವ್ರ ತಂದೆಯವ್ರ ಬಟ್ಟೆ ಸ್ಟೈಲ್ ನೋಡಿ. ನಮ್ಮಲ್ಲಿ ತುಂಬಾ ಧೋತಿಗಳು, ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಪೈಜಾಮಾಗಳು ತುಂಬಾ ಲೂಸ್ ಆಗಿ ಹಾಕ್ತಿದ್ರು, ಕಾಟನ್ ಇನ್ನರ್ಸ್ ಹಾಕ್ತಿದ್ರು, ತುಂಬಾ ಲೂಸ್.
ಎಷ್ಟೋ ಸರ್ತಿ ಮೂವೀಸ್ನಲ್ಲಿ ಅದನ್ನ ಒಂದು ಕಾಮಿಡಿ ಅಂತ ತೋರಿಸ್ತಾರೆ. ಒಂದು ಯಾವುದೋ ಒಂದು ಧೋತಿ ಹಾಕಿದಾನೆ, ಕೆಳಗಡೆಯಿಂದ ಇನ್ನೊಂದು ಗಾಳಿ ಬಿಟ್ಟು ಹಿಂಗ್ ಮೇಲೈತಂತ. ಅದು ಇಂಡೈರೆಕ್ಟ್ಲಿ ನಿಮ್ ಮೈಂಡ್ ನಲ್ಲಿ ಏನ್ ತೋರಿಸ್ತಾರೆ ಅವ್ರಂದ್ರೆ, ಇವನು ಬ್ಯಾಕ್ವರ್ಡು, ಇವನು ಉತ್ತರ ಕರ್ನಾಟಕದವನು, ಇವನಿಗೆ ಬುದ್ಧಿ ಕಡಿಮೆ, ನಾಲೆಜ್ ಇರಲ್ಲ, ಹಿಂಗ್ ಧೋತಿ ಹಾಕ್ಬಿಡ್ತಾರೆ. ಬಟ್ ಮಿತ್ರರೇ, ಅವ್ರು ಬುದ್ಧಿವಂತರು. ಯಾಕೆ ಬುದ್ಧಿವಂತ ಅಂದ್ರೆ, ಅವ್ರಿಗೆ ಗೊತ್ತಿದೆ ಈ ಬಟ್ಟೆ ಹಾಕಿದ್ರೆ ನನ್ಗೆ ವಂಶ ಪರಂಪರೆ ಚೆನ್ನಾಗಿರುತ್ತೆ. ನಾವು ನಿಜವಾದ ಸಂಪತ್ತು ಇವತ್ತು ಏನ್ ತಿಳ್ಕೊಂಡಿದೀವಿ ಅಂದ್ರೆ, ಮನೆ ಎದುರುಗಡೆ 2 ಕಾರ್ ಇರಬೇಕು, ಒಂದು 3 BHK ಫ್ಲಾಟ್ ಇರಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಅದು ಶ್ರೀಮಂತಿಕೆ ಅಂತ ತಿಳ್ಕೊಂಡಿದೀವಿ. ಅದು ಒಂದು ತಪ್ಪು ಕಲ್ಪನೆ. ಅದು ಆಯುರ್ವೇದನಲ್ಲಿ ಅಥವಾ ಹಳೆ ಕಾಲದಲ್ಲಿ ಶ್ರೀಮಂತರು ಯಾರು ಅಂತಿದ್ರಂದ್ರೆ, ಯಾರ ಮನೆಯಲ್ಲಿ 20 ಮೂಟೆ 40 ಮೂಟೆ 50 ಮೂಟೆ ತೊಗರೆ ಇದೆ, ಜೋಳ ಇದೆ, ಅವನ ಊರು ಸಾಹುಕಾರ. ಯಾರ ಮನೆಯಲ್ಲಿ 8-10 ಎತ್ತುಗಳಿದೆ, ಹಸುಗಳಿದೆ, ಎಮ್ಮೆಗಳಿದೆ, ಹಾಲು ಮೊಸರು ಮಜ್ಜಿಗೆ ತುಪ್ಪ ಮನೆಯಲ್ಲಿ ತುಂಬಿದೆ, ಅವನು ಸಾಹುಕಾರ. ಯಾರ ಮನೆಯಲ್ಲಿ 5-6 ಹುಡುಗರು ಸಣ್ಣ ಮಕ್ಕಳು ಆಡ್ತಾ ಇರ್ತಾರೆ ವರಂಡಾನಲ್ಲಿ ಹೊರಗಡೆ, ಅವನು ನಿಜವಾದ ಶ್ರೀಮಂತ. ಬಟ್ ಇವಾಗ ಏನಾಗಿದೆ, ವೆಸ್ಟರ್ನ್ ಕಲ್ಚರ್ ನ ಮೈಂಡ್ ಮೇಲೆ ಅದರದ್ದು ಎಷ್ಟು ಎಫೆಕ್ಟ್ ಮಾಡಿದೆ ಅಂದ್ರೆ, ನಾವೊಂದು 3 BHK ಬೆಡ್ರೂಮ್ ಫ್ಲಾಟ್ ಎಲ್ಲೋ ಬೆಂಗಳೂರಿನಲ್ಲಿ, ನಾರ್ತ್ ಬೆಂಗಳೂರಿನಲ್ಲಿ ಅಥವಾ ವೈಟ್ ಫೀಲ್ಡ್ ನಲ್ಲಿ ತಗೊಂಡ್ಬಿಟ್ಟು ಡ್ರೈ ಲ್ಯಾಂಡ್ ನಲ್ಲಿ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ದಿಂದ ನೀರು ತುಂಬಿಸಿ 3 ಬೆಡ್ರೂಮ್ ನಲ್ಲಿ 2 ಉಳ್ಬಿಟ್ಟು, ಮದುವೆ ಆಗಿ 5 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಮನೆಯಲ್ಲಿ ಸಾಯಂಕಾಲ ಅಡುಗೆ ಮಾಡಬೇಕಂದ್ರೆ ಝೊಮ್ಯಾಟೋದಿಂದ 2 kg ಅಕ್ಕಿ ನಾವು ಪರ್ಚೇಸ್ ಮಾಡಿಬಿಟ್ಟು ನಾವು ಸಾಹುಕಾರ ಅಥವಾ ನಾವು ಶ್ರೀಮಂತ ಅಂತ ತಿಳ್ಕೊಂಡಿದೀವಿ. ಅದು ಕಲ್ಪನೆ. ನಾವು ಯಾವುದೋ ರೀತಿ ನಿಮ್ಮ ಆಲೋಚನೆ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಥಾಟ್ ಪ್ರೊಸೆಸ್ ಓವರ್ ದ ಪೀರಿಯಡ್ಸ್ ಆಫ್ 50 ವರ್ಷ ಒಳಗಡೆ ಏನ್ ಚೇಂಜ್ ಆಗಿದೆ ಅದನ್ನ ನಿಮ್ ಎದುರುಗಡೆನೆ ಕನ್ನಡಿ ಮುಖಾಂತರ ತೋರ್ಸೋದ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ, ಎಲ್ಲೋ ನಾವು ತಪ್ಪು ಮಾಡ್ತಾ ಇದೀವಿ. ಎಷ್ಟೋ ಜನ ಹೋರಾಟಗಾರರು ಹೇಳ್ತಾರೆ, ಆ ಪರ್ಟಿಕ್ಯುಲರ್ ಕಮ್ಯುನಿಟಿ ಹಂಗ್ ಬೆಳೀತಾ ಇದೆ, ಅಷ್ಟು ಮಕ್ಕಳು ಹಾಡ್ತಾರೆ, ನಿಮ್ನಲ್ಲಿ ಕಡಿಮೆ ಆಗ್ತಾ ಇದೆ ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದ ರಿಲಿಜನ್ ಐ ಆಮ್ ಟಾಕಿಂಗ್, ಪ್ರತಿ ಒಂದು ಕಮ್ಯುನಿಟಿನಲ್ಲಿ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗಿದೆ. ಯಾವುದೋ ಕಮ್ಯುನಿಟಿ ಇರಲಿ, ಅದು 8 ಮಕ್ಕಳು 10 ಮಕ್ಕಳು 5 ಮಕ್ಕಳು ಇರುವ ಜಾಗನಲ್ಲಿ 1 ಅಥವಾ 2 ಅದನ್ನು ಟೆಸ್ಟ್ ಟ್ಯೂಬ್ ಅಥವಾ IVF ಆಗಿಬಿಟ್ಟಿದೆ ಕತೆ. ಸೊ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿಮಗೆ ಯಾರು ಹೊಸ ಮದುವೆ ಮಾಡ್ಕೊಂಡಿದ್ದೀರಾ ಅಥವಾ ಯಾರು ಹೊಸ ಮದುವೆ ಆಗ್ಬೇಕಂತ ಇದ್ದೀರಾ, ಫಸ್ಟ್ ಒಂದು ಮಗು ಮಾಡ್ಕೊಳ್ಳಿ. ಯಾಕಂದ್ರೆ ಅದೇ ಒಂದು ದೊಡ್ಡ ಸಂಪತ್ತು. ಇವಾಗ ಎಷ್ಟೆಲ್ಲಾ ಸಾಧನೆ ಮಾಡ್ಬಿಟ್ಟು ಈಗ ನಿಮಗೆ ಮೈಂಡ್ ನಲ್ಲಿ ಕ್ವಶನ್ ಬಂತು, ಇದು ಎಲ್ಲ ಯಾರಿಗೆ ಕೊಟ್ಟು ಹೋಗ್ಬೇಕಂತ. ಯಾವುದೋ ಪ್ರಾಪರ್ಟಿಗೆ ಯಾರೋ ಶಾಶ್ವತವಾಗಿ ಓನರ್ ಇರಕ್ಕಾಗಲ್ಲ. ನೀವು ಇವತ್ತು ಯಾವ ಮನೆಯಲ್ಲಿ ಇದ್ದೀರಾ, 50 ವರ್ಷ ಮುಂಚೆ ಆ ಮನೆ ಯಾರೋ ಬೇರೆಯವ್ರ ಹೆಸರ ಮೇಲೆ ಇದ್ದಿದಿರುತ್ತೆ. ಅದೇ 100 ವರ್ಷ ಅದೇ ಮನೆ ಬೇರೆಯವ್ರ ಹೆಸರ ಮೇಲೆ ಹೋಗಿರುತ್ತೆ. ಸೊ ನಾವು ಬರೇ ಈ ಪ್ರಾಪರ್ಟಿಗೆ ಟೆಂಪೋರರಿ ಓನರು. ನಾವು ಬರೇ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದೀವಿ. ಒಂದು 20 ವರ್ಷ 25 ವರ್ಷ ನಾವು ನಮ್ಮ ಹೆಸರು ಬಿಟ್ಕೊಂಡು ಬೇರೆಯವ್ರಿಗೆ ಕೊಡ್ತಾ ಇದೀವಿ. ಸೊ ಇಷ್ಟೆಲ್ಲ ಸಂಪತ್ತಿದೆ, ಜಮೀನಿದೆ, ಸೈಟ್ಸ್ ಇದೆ, ಫ್ಲಾಟ್ಸ್ ಇದೆ, ಬಟ್ ಯಾರಿಗೆ ಕೊಡಬೇಕು? ಯಾಕಂದ್ರೆ ಯಾರಿಗೆ ಕೊಡಬೇಕು ಅದು ಆಗ್ತಾ ಇಲ್ಲಲ್ಲ. ಸೊ ಹೀಟ್ ಏನ್ ಮಾಡ್ತಾ ಇದೆ, ಕ್ವಾಲಿಟಿ ಆಫ್ ಸ್ಪರ್ಮ್ನ ಡ್ರಾಪ್ ಮಾಡ್ತಾ ಇದೆ, ವೀರ್ಯನ ಕಡಿಮೆ ಮಾಡ್ತಾ ಇದೆ. ಸೊ ಎಷ್ಟೈತೆ ಅಷ್ಟು ಲೂಸ್ ಪ್ಯಾಂಟ್ ಯೂಸ್ ಮಾಡಿ, ಇನ್ನರ್ಸ್ ತುಂಬಾ ಟೈಟ್ ಯೂಸ್ ಮಾಡಬೇಡಿ, ಸ್ವಲ್ಪ ಲೂಸ್ ಇರಲಿ. ನಿಮ್ ಆಫೀಸ್ ಕಮಿಟ್ಮೆಂಟ್ ಇದೆ, ಆಫೀಸ್ನಲ್ಲಿ ಆ ಥರ ನಮಗೆ ಡ್ರೆಸ್ಸಿಂಗ್ ಇರಬೇಕಾ, ತೊಂದರೆ ಇಲ್ಲ, ಹಾಕೊಳ್ಳಿ. ಬಟ್ ಅಟ್ಲೀಸ್ಟ್ ಯಾವಾಗ ನೀವು ಮನೆಯಲ್ಲಿ ಇರ್ತೀರಾ, ಎಷ್ಟು ಸ್ಲಿಮ್, ಎಷ್ಟು ಥಿನ್, ಎಷ್ಟು ಗಾಳಿ ಹೋಗುತ್ತೆ, ಕೂಲಾಗಿ ಇರಬೇಕು ಅಂತ ಬಟ್ಟೆ ಯೂಸ್ ಮಾಡಿ.
ಮೇಲ್ ಕೂಡ ಜಸ್ಟ್ ಒಂದು ಬನಿಯನ್ ಹಾಕೊಳ್ಳಿ, ಫ್ರೀ ಆಗಿ ಇರಿ. ಯಾಕಂದ್ರೆ ಇದು ಚರ್ಮ ಏನಿದೆಯಲ್ಲ, ಸ್ಕಿನ್ನು, ನೀವು ಶ್ವಾಸೋಶ್ವಾಸ ಬ್ರೀತಿಂಗ್ ಹೇಗೆ ಮಾಡುತ್ತೆ ನೋಡಿ, ಈ ಚರ್ಮನು ಬ್ರೀತ್ ಮಾಡ್ತಾ ಇರುತ್ತೆ. ಅದಕ್ಕೆ ಟೋಟಲ್ ಸಫೋಕೇಟ್ ಮಾಡಬೇಡಿ, ಲೂಸ್ ಆಗಿ ಇರಲಿ. ಸೊ ಬಟ್ಟೆ ಆಯ್ತು. ಪೊಲ್ಯೂಷನ್, ಇಂಡಸ್ಟ್ರಿಯಲೈಸೇಷನ್, ಓವರ್ ಪೆಸ್ಟಿಸೈಡ್ಸ್, ಸ್ಪ್ರೇಸ್ ಎಲ್ಲ ಸಮಸ್ಯೆ. ಹಜಾರ್ಡ್ಸ್. ಎರಡನೇದು ಆಹಾರ ಪದ್ಧತಿ. ಆಹಾರ ಹೇಗೆ ಚೇಂಜ್ ಆಗಿದೆ ಓವರ್ ದ ಪೀರಿಯಡ್ ಆಫ್ ಟೈಮ್, ಅದನ್ನು ಹೇಳಕ್ ಇಷ್ಟಪಡ್ತೀನಿ. ನಾವು ಸಣ್ಣ ಇದ್ದಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ನಲ್ಲಿ ತುಂಬಾ ಅಪರೂಪಕ್ಕೆ ತರಕಾರಿ ತಿಂತಿದ್ವಿ, ವೆರಿ ರೇರ್. ನಾಮೂಟ ಹಾಲು, ಅದು ಹಸುದಿರ್ಬೋದು ಎಮ್ಮೆದಿರ್ಬೋದು. ಹಸು ಅಂದ್ರೆ ದೇಸಿ ತಳಿಗಳು ಇರುತ್ತಿತ್ತು. ಇವಾಗ ಇದು ಜರ್ಸಿ ಎಚ್.ಎಫ್. ನಾವು ಸಣ್ಣ ಇದ್ದಾಗ ಇರ್ಲಿಲ್ಲ, ಅದು ಒಂದು ಪುಣ್ಯ. ಜೋಳದ ರೊಟ್ಟಿ ಈ ತರ ಪೀಸ್ ಚಾಪ್ಸ್ ಮಾಡ್ಬಿಟ್ಟು ಆ ಹಾಲ್ನಲ್ಲಿ ಹಾಕಿ ನಮಗ್ ಕೊಡ್ತಿದ್ರು. ಪಕ್ಕನಲ್ಲಿ ಸ್ವಲ್ಪ ಪೀನಟ್ ಚಟ್ನಿ, ಅಥವಾ ಉತ್ತರ ಕರ್ನಾಟಕನಲ್ಲಿ ಶೇಂಗಾ ಚಟ್ನಿ ಅಂತೀವಿ ನೋಡಿ, ಅದು ಇರ್ತಿತ್ತು. ಅದರ ಜೊತೆಗೆ ತುಪ್ಪ, ಸ್ವಲ್ಪ ಅನ್ನ, ತುಂಬಾ ಕಡಿಮೆ, ಸ್ವಲ್ಪ ಅನ್ನ. ಜಾಸ್ತಿ ಮಸಾಲೆ ಇರಲಿಲ್ಲ, ಜಾಸ್ತಿ ಖಾರ ಇರಲಿಲ್ಲ, ಜಾಸ್ತಿ ಟೇಸ್ಟ್ ಬದ್ ಗೊತ್ತೇ ಇರಲಿಲ್ಲ ಏನಂತ. ನಾನು ಫಸ್ಟ್ ಟೈಮ್ ಹೋಟೆಲ್ನಲ್ಲಿ ಊಟ ಮಾಡಿದ್ದು ಆಲ್ಮೋಸ್ಟ್ 8ನೇ ಅಥವಾ 9ನೇ ತರಗತಿನಲ್ಲಿ. ಅವಾಗ ನನಗೆ ಗೊತ್ತಾಯ್ತು ಇಡ್ಲಿ ಮತ್ತು ವಡಾ ಅಂತ ಏನಾದ್ರೂ ಐಟಮ್ ಇರುತ್ತೆ ಅಂತ. ಇವತ್ತು ನಾಳೆ ಹೇಗಾಗಿದೆ ಪರಿಸ್ಥಿತಿ ಮೆಟ್ರೋ ಸಿಟಿ ಅನ್ನೋದಂದ್ರೆ, 1 ತಿಂಗಳಲ್ಲಿ 2 ಅಥವಾ 3 ದಿನ ಮಾತ್ರ ಮನೆಯಲ್ಲಿ ಅಡುಗೆ ರೆಡಿ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಹೊರಗಡೆ ತಿಂತಾ ಇದ್ದಾರೆ, ಅಥವಾ ಮನೆಯಲ್ಲಿ ಇಷ್ಟು ಬೇಗ ಆಪ್ಷನ್ ಆಗಿದೆ. ಅಯ್ಯೋ ಇಬ್ರು ಇದ್ದಾರೆ, ಏನ್ ಮಾಡೋಣ, ಆಯ್ತು ಝೊಮ್ಯಾಟೊನಲ್ಲಿ ಒಂದು ಬಿರಿಯಾನಿ ಆರ್ಡರ್ ಮಾಡೋಣ ಅನ್ನೋದು. ಬಿರಿಯಾನಿ, ಅಯ್ಯೋ ಇವತ್ತು ಮೂಡ್ ಇಲ್ಲ, ಏನೋ ಒಂದು ಝೊಮ್ಯಾಟೊನಲ್ಲಿ ಆರ್ಡರ್ ಮಾಡೋದು. ಫಿಶ್ ಫ್ರೈಸು, ಫ್ರೆಂಚ್ ಫ್ರೈಸು, ಪಿಜ್ಜಾಸು, ಬರ್ಗರ್ಸು, ಇವೆಲ್ಲ ಏನ್ ಮಾಡ್ತಾ ಇದೆ ಆಹಾರ ಪದ್ಧತಿ. ನಮ್ ಗುರುಗಳು ಹೇಳ್ತಿದ್ರು 3 ವೈಟ್ ಪಾಯ್ಸನ್ ಅಂತ: ಶುಗರ್, ಸಾಲ್ಟ್ ಮತ್ತು ಮೈದಾ. ಶುಗರ್, ಸಾಲ್ಟ್ ಮತ್ತು ಮೈದಾ, ಇದು 3 ವೈಟ್ ಪಾಯ್ಸನ್. ಇದು ತಿನ್ನಬಾರ್ದು ಅಂತ ನಾವು ಅದೇ ತಿಂತಾ ಇದೀವಿ.